ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಯೂನಿಫಾರ್ಮ್ ಇಶ್ಯೂ ಮಾಡ್ತಾಯಿದ್ರು. ಸೊ ನಮ್ಮ ಹಸ್ಬೆಂಡ್ ಎಲ್ಲೋ ಬ್ಯುಸಿ ಇದ್ದರು, ಆಟೋಕ್ಕೆ ಹೋಗು ಅಂದರು. ಆಟೋಕ್ಕೆ ಬಂದ್ವಿ. ವಾಪಸ್ ಬರುವಾಗ ಪಿಕಪ್ ಮಾಡ್ತೀನಿ ಅಂದರು. ನಾಳೆಯಿಂದ ಸ್ಕೂಲ್ ಸ್ಟಾರ್ಟು, ನಾಳೆಯಿಂದ ಫಸ್ಟ್ ಡೇ ಆಫ್ ದಿ ಸ್ಕೂಲ್ ಇವಂದು. ಯೂನಿಫಾರ್ಮ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಬುಕ್ಸ್ ಎಲ್ಲ ಲಾಸ್ಟೇ ಕೊಟ್ಟಿದ್ದರು. ಬುಕ್ಸ್ ಎಲ್ಲ ಕವರೆಲ್ಲ ಹಾಕಬೇಕು ಮನೆಗೆ ಹೋಗಿ. ನಾಳೆ ಒಂದಿನ ಬರಬೇಕು, ನಾನೇ ಕರ್ಕೊಂಬರಬೇಕು. ಓರಿಯೆಂಟೇಷನ್ ಕ್ಲಾಸ್ ಇರುತ್ತೆ. ಅದಾದಮೇಲೆ ಡೈರೆಕ್ಟಾಗಿ ಬಸ್ಸಿಗೆ ಕಳಿಸ್ಬೇಕು. ನನ್ನ ಚಿಕ್ಕ ಮಗಂದು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಮಂಡೆಯಿಂದ. ಇವಾಗ ಸ್ಕೂಲ್ ಹತ್ರ ಬಂದ್ವಿ. ಈ ಕಡೆ ಎಲ್ಲ ಸ್ವಲ್ಪ ಪಾರ್ಕಲ್ಲಿ ಆಟ ಆಡಿದರು. ಈಗ ಸ್ಕೂಲ್ ಒಳಗೆ ಹೋಗ್ತಾಯಿದ್ದೀವಿ. ಒಳಗಡೆ ಹೋಗಿ ಇವ್ರ ಸೈಜ್ ಯೂನಿಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಯೂನಿಫಾರ್ಮ್ಸ್ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸಿದ್ವಿ. ಇಬ್ಬರಿಗೂ ಸ್ವಲ್ಪ ಹೊತ್ತು ಆಟ ಆಡಿದರು. ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು ಪಿಕಪ್ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಬರ್ತಾಯಿದ್ದೀವಿ. ಈಗ ಡೈರೆಕ್ಟಾಗಿ ನಮ್ಮ ದಿಶುದು ಫೋಟೋಸ್ ತೆಗೆಸ್ಬೇಕು. ಹಾಗೆ ಫೋಟೋ ಸ್ಟುಡಿಯೋಗೆ ಹೋಗಿ ಅಲ್ಲೇ ಫೋಟೋ ತೆಗೆಸ್ಕೋಬೇಕು. ಯಾಕಂದರೆ ಇವ್ರದ್ದು ಆನ್ಲೈನಲ್ಲೇ ಅಪ್ಡೇಟ್ ಮಾಡಬೇಕು ಫೋಟೋಸು ID ಕಾರ್ಡಿಗೆ. ಹಾಗಾಗಿ ಡೈರೆಕ್ಟಾಗಿ ಫೋಟೋ ತೆಗೆಸ್ಕೊಂಡೆ ಹೋಗ್ಬಿಡ್ತೀವಿ. ನನ್ನ ಚಿಕ್ಕ ಮಗಗಂತೂ ನಿದ್ದೆ ಬಂದುಬಿಡ್ತು. ಅವ್ನಿಗೆ ಬೈಕ್ ಹತ್ತಿದ್ರೆ ಸಾಕು 10 ನಿಮಿಷಕ್ಕೆ ಮಲ್ಕೊಂಡ್ಬಿಡ್ತಾನೆ. ಫೋಟೋ ತೆಗ್ಸೋಣ ಅಂತ ಬಂದ್ವಿ. ಹಾಗೆ ಬಿಸಿಲಿತ್ತು, ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸಿದ್ವಿ. ಒಂದು ಚಿಂಟು ಇನ್ನೂ ಮಲಗಿದ್ದಾನೆ, ಅವನಿಗೆ ಪಾರ್ಸಲ್ ತೊಗೊಂಡ್ವಿ ಜ್ಯೂಸು. ಅಲ್ಲೇ ಜ್ಯೂಸ್ ಅಂಗಡಿ ಮೇಲ್ಗಡೆನೇ ಫೋಟೋ ಸ್ಟುಡಿಯೋ ಇತ್ತು. ನಂದು ದೊಡ್ಡ ಮಗನ ಫೋಟೋಸ್ ಎಲ್ಲ ತೆಗ್ಸಿದ್ವಿ. ಇವ್ರದ್ದು ಈ ಸತಿ UKGಗೆ ಈ ಥರ ಡ್ರೆಸ್ ಇರುತ್ತೆ, ಗ್ರೀನ್ ಆ್ಯಂಡ್ ಗ್ರೀನು. ನಾನು ಪ್ಯಾಂಟ್ ಏನು ಹಾಕಿರಲಿಲ್ಲ, ಜಸ್ಟ್ ಮೇಲಿನ ಫೋಟೋ ಅಷ್ಟೇ ಬೇಕಾಗಿತ್ತು. ಮನೆಗೆ ಬಂದ್ವಿ. ಮನೆಗೆ ಬಂದು ಚಿಂಟು ಇನ್ನೂ ಮಲಗಿದ್ದ, ಹಾಗೆ ಮಲಗಿಸ್ದೆ. ಹಾಗೆ ಈ ಡ್ರೆಸ್ದು ರಿವ್ಯೂ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ನಾನೀಗ ಮೀಶೋ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನನ್ನ ಐಡಿಲಿ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೆ. ಕ್ಲೀನಿಂಗ್ ವೀಡಿಯೋ ಬೇರೆದು ವೀಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಮಗನ ಸ್ಕೂಲು, ಓರಿಯೆಂಟೇಷನ್ ಕ್ಲಾಸು ಆ್ಯಂಡ್ ಫಸ್ಟ್ ಡೇ ಸ್ಕೂಲ್ ಕವರ್ ಮಾಡ್ತೀನಿ. ಆ್ಯಕ್ಚುಲಿ ಡೈಲಿ ಒಂದೊಂದು ವೀಡಿಯೋ ಮಾಡೋಣ ಅನ್ಕೋತೀನಿ, ಟೈಮೇ ಸಿಗ್ತಾಯಿಲ್ಲ ನನಗೆ. ಇನ್ನು ಮಗ ಸ್ಕೂಲ್ಗೆ ಹೋದ್ಮೇಲೆ ಮಾಡ್ತೀನಿ. ಆದಷ್ಟು ಮಾಡಬೇಕು, ಇಲ್ಲ ಅಂದರೆ ಯಾಕಂದರೆ ಟೈಮ್ ಕೌಂಟಿಂಗ್ ತುಂಬ ಕಡಿಮೆ ಆಗ್ತಾಯಿದೆ ನಂದು ಯೂಟ್ಯೂಬ್ದು. ಮಗಂದು ಮತ್ತು ಫಸ್ಟ್ ಓರಿಯೆಂಟೇಷನ್ ಕ್ಲಾಸ್ ಇತ್ತು. ಓರಿಯೆಂಟೇಷನ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಬಂದ್ವಿ. ಮನೆ ಬೇರೆ ಧೂಳಾಗಿತ್ತು, ಟೈಲ್ಸ್ ಎಲ್ಲ ಹಾಕಿ ಒಬ್ಬರು ಆಳು ಕರ್ಕೊಂಡಿದ್ದೆ, ಆಂಟಿ ಬಂದಿದ್ದರು. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ವಿ. ಸೋಫಾ ಸೆಟ್ಟು, ಕವರ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ 2 ಡೇಸಲ್ಲಿ. ಹಾಗೆ ಒಂದು ವೆನೆಸ್ಡೇಯಿಂದ ಸ್ಕೂಲ್ ಸ್ಟಾರ್ಟು. ಇನ್ನೇನು ಬಸ್ಸಿಗೆ ಕಳಿಸ್ಬಿಡ್ಬೇಕು, ನಾವೇನು ಹೋಗಾಗಿರಲ್ಲ. ಫಸ್ಟ್ ಡೇ ಸ್ಕೂಲು. ಅಳ್ತಾ ಎದ್ದ ತಕ್ಷಣ ಸ್ನಾನ ಮಾಡಿಸಿ ಫಸ್ಟ್ ಯೂನಿಫಾರ್ಮ್ ಹಾಕ್ತಾಯಿದ್ದೀನಿ. ಇನ್ನೂ ನಿದ್ದೆಗನ್ನಲ್ಲೇ ಇದ್ದಾನೆ ಅವನು. ಚಿಕ್ಕ ಮಗ ಇನ್ನೂ ಮಲಗಿದ್ದಾನೆ, ನಮ್ಮ ಹಸ್ಬೆಂಡು ಮಲಗಿದ್ದಾರೆ. ಕರೆಕ್ಟು ನಮ್ಮ ಏರಿಯಾಗೆ 8 o'clock ಬಸ್ ಬರುತ್ತೆ. ಫಸ್ಟ್ ಟೈಮ್ ಹೊಸ ಯೂನಿಫಾರ್ಮ್, ಆ್ಯಕ್ಚುಲಿ ಶೂ ಇನ್ನೂ ಬಂದಿಲ್ಲ, ಹಳೆ ಶೂನೇ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ ಏನೋ ಬರುತ್ತೆ ಅನಿಸುತ್ತೆ. ಮೀಶೋದಲ್ಲೇ ಆರ್ಡರ್ ಮಾಡಿದ್ದೆ. ಇವ್ರ ಸ್ಕೂಲಲ್ಲಿ ಕೂಡ ಎಲ್ಲ ನಾವು ಸಪ್ರೇಟಾಗಿ ಎಲ್ಲರೂ ತೊಗೋಬೋದು. ಲಾಸ್ಟ್ ಇಯರು ಇದು ಔಟ್ಸೈಡ್ ತಂದಿದೆ, ಈ ಸತಿ ಮೀಶೋದಲ್ಲೇ ಆರ್ಡರ್ ಮಾಡಿದ್ದೀನಿ. ಮೇ ಬಿ ನೆಕ್ಸ್ಟ್ ವೀಕ್ ಬರ್ಬೋದು. ಹಳೆಯ ಶೂನೇ ಹಾಕಿ ಯೂನಿಫಾರ್ಮ್ ಎಲ್ಲ ಹೊಸದಾಕಿ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಪಲಾವ್ ಮಾಡು ಅಂತ ಹೇಳಿದ್ದ. ಅವ್ನು ಎದ್ದೇಳೋಕ್ಕಿಂತ ಮುಂಚೆ ಪಲಾವ್ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಅದೇನು ತಿಂದು ಗೊತ್ತಿಲ್ಲ. ಖಾರ ಆಗಿದ್ದರೆ ತಿಂದು ಇಲ್ಲಾಂದರೆ ತಿಂದು ಪೂಜೆ ಎಲ್ಲ ಮಾಡಿ ಅವನಿಗೆ ನಮಸ್ಕಾರ ಮಾಡೋಕ್ಕೆ ಕೇಳಿದೆ. ರೆಡಿ ಆದ. ಫುಲ್ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಬ್ಯಾಗಲ್ಲೂ ಏನೂ ಇಟ್ಟು ಕಳಿಸಿಲ್ಲ. ಎಲ್ಲ ನಿನ್ನೆ ಹೋದಾಗ ಅಲ್ಲೇ ಬುಕ್ಸ್ ಎಲ್ಲ ಬಿಟ್ಟು ಬಂದಿದ್ವಿ. ಸುಮ್ಮನೆ ಖಾಲಿ ಬ್ಯಾಗ್ ಕಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಅವ್ರು ಬರುವಾಗ ಡೈರಿ ಮಾತ್ರ ಕಳಿಸ್ತಾರೆ, ಬುಕ್ಸ್ ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಬಸ್ ಟ್ರ್ಯಾಕಿಂಗ್ ಬೇರೆ ಬರ್ತಾ ಇಲ್ಲ. ಹಾಗಾಗಿ ಒಂದು 15 ನಿಮಿಷ 20 ನಿಮಿಷ ಮುಂಚೆನೇ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹೋಗಿ ಒಂದು 15 ನಿಮಿಷ ವೆಯ್ಟ್ ಮಾಡಿದ್ವಿ. ಬಸ್ ಸ್ಟಾಪಿಗೆ ಹೋಗಿ ಟೋಟಲ್ ಒಂದು 20 ನಿಮಿಷ ವೆಯ್ಟ್ ಮಾಡಿದ್ವಿ. ಯಾಕಂದರೆ ಫಸ್ಟ್ ಡೇ ಅಂತ ಬೇಗನೆ ಹೋಗಿದ್ದೆ. ಸೊ ಕಳಿಸ್ಬಿಟ್ಟು ಬಂದ್ವಿ.
ನನ್ನ ಮಗನಿಗೆ ಬುಕ್ಸ್ ಕವರ್ ಹಾಕೋಕ್ಕೆ ನಾನು ಇದನ್ನು ತರಿಸಿದ್ದೆ ಮೀಶೋಯಿಂದ. ಆಲ್ರೆಡಿ ಮೀಶೋದಲ್ಲಿ ರಿವ್ಯೂ ಹಾಕಿದ್ದೀನಿ, ನೋಡಿ ವಿಡಿಯೋನ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ಡೈರೆಕ್ಟಾಗಿ ಎಲ್ಲ ರೆಡಿ ಇರುತ್ತೆ, ಯಾವುದೇ ರೀತಿ ಕಟ್ ಮಾಡೋಗಿರಲ್ಲ. ಟೋಟಲ್ 4 ಸೈಜಲ್ಲಿ ಬರುತ್ತೆ, 30 ಪೀಸಸ್ ಇರುತ್ತೆ ಆ್ಯಂಡ್ 50 ನೇಮ್ ಪ್ಲೇಟ್ ಕೂಡ ಇರುತ್ತೆ. ಸೊ ಈಸಿಯಾಗಿ ಬ್ಲೈಂಡ್ ಮಾಡ್ಬೋದು. ಇಲ್ಲಾಂದರೆ ನಾವು ಸ್ಟ್ಯಾಪ್ಲರ್ ಹೊಡ್ಕೊಂಡು ಕೂರೋಕ್ಕೆ ಟೈಮ್ ಆಗುತ್ತೆ ಆ್ಯಂಡ್ ಅದು ಕೈಗೆಲ್ಲ ಚುಚ್ಚಿಬಿಟ್ರೆ ಮಕ್ಕಳೆಲ್ಲ ಗಲೀಜು ಮಾಡಿಕೊಂಡು ಕೈಗೆಲ್ಲ ಚುಚ್ಕೊಂಡ್ಬಿಡ್ತಾರೆ. ಇದಂತೂ ತುಂಬಾ ಈಸಿ ಟು ಹ್ಯಾಂಡಲ್ ಮಾಡ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಸೆಟ್ ತರಿಸಿದ್ದೀನಿ ನನ್ನ ದೊಡ್ಡ ಮಗನ ಬುಕ್ಸಿಗೆ ಎಲ್ಲದಕ್ಕೂ ಆಗಿ. ಇನ್ನೂ 12 ಕವರ್ ಉಳಿದಿದೆ, ಅದು ನನ್ನ ಚಿಕ್ಕ ಮಗನ ಬುಕ್ಕಿಗೆ ಹಾಕಬೇಕು. ಆ್ಯಂಡ್ ಅವ್ರ ಸ್ಕೂಲಲ್ಲೇ ಬೈಂಡಿಂಗ್ ಕೊಟ್ಟಿದ್ದಾರೆ, ಈ ಥರದ್ದೆಲ್ಲ ನಾರ್ಮಲು ರೌಂಡು ರೋಲ್ ಕೊಟ್ಟಿದ್ದಾರೆ. ಅದನ್ನು ನಾವು ಕಟ್ ಮಾಡಿಬಿಟ್ಟು ಹಾಕಬೇಕು. ಇನ್ನು 12 ಮಾತ್ರ ಉಳಿದಿದೆ, ಅದನ್ನು ಒಂದು ಬುಕ್ಸಿಗೆ ಹಾಕಿ ಮಿಕ್ಕಿರೋ ಬುಕ್ಕಿಗೆ ಅದನ್ನೇ ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಇಯರ್ 2 ಸೆಟ್ ತರಿಸ್ಕೊಂಬಿಡ್ತೀನಿ, ಇಬ್ಬರಿಗೂ ಮಾಡ್ಕೋಬೋದು. ಯಾರಿಗೆಲ್ಲ ಲಿಂಕ್ ಬೇಕು ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ಯೂಟ್ಯೂಬಲ್ಲಾದರೂ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಇಲ್ಲ ನಂದು ಸಾವಿತ್ರಿ ಇ-ಕಾಮರ್ಸ್ ಅಂತ ಇನ್ಸ್ಟಾಗ್ರಾಮ್ ID ಇದೆ, ಅಲ್ಲಾದರೂ ಕಮೆಂಟ್ ಮಾಡ್ಬೋದು. ಅಲ್ಲಾದರೂ ಕಮೆಂಟ್ ಮಾಡಿದರೆ ನಿಮಗೆ ಡೈರೆಕ್ಟ್ ಇನ್ಬಾಕ್ಸಿಗೆ ಮೆಸೇಜ್ ಬರುತ್ತೆ. ನನ್ನ ಐಡಿಯಿಂದ ಪರ್ಚೇಸ್ ಮಾಡಿದರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ಅವತ್ತಷ್ಟು ಹಾಕೋಷ್ಟೊತ್ತಿಗೆ ಸುಸ್ತಾಗಿಬಿಟ್ಟು ಮಲ್ಕೊಂಬಿಟ್ಟೆ. ಇನ್ನೂ 12 ಪೇಪರ್ಸ್ ಉಳಿದಿತ್ತು. ಈಗ ನನ್ನ ಚಿಕ್ಕ ಮಗನ ಬುಕ್ಸಿಗೆ ಹಾಕಿದೆ ಆ್ಯಂಡ್ ಡೈರೆಕ್ಟಾಗಿರೋ ಸ್ವಲ್ಪ ಹಾಕಿದೆ. ಈ ಥರ ರೋಲ್ ಕೊಟ್ಟಿದ್ದಾರೆ ಈ ಸ್ಕೂಲಲ್ಲಿ. ಇದು ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಈ ಕಡೆ ಸೈಜೆಲ್ಲ ನೋಡಿಕೊಂಡು ಕಟ್ ಮಾಡಿ ಹಾಕಿ ಒಬ್ರು ಹಿಡ್ಕೊಂಡು ಸ್ಟಾಪ್ಲರ್ ಹಾಕಬೇಕು. ಸೊ ಇದಕ್ಕಿಂತ ಅದೇ ಬೆಸ್ಟ್ ಐಡಿಯಾ. ಜಸ್ಟ್ 132 ರೂಪೀಸ್ಗೆ 30 ಪೀಸಸ್ ಬರ್ತವೆ ಆ್ಯಂಡ್ ನೇಮ್ ಪ್ಲೇಟ್ ಕೂಡ ಬರ್ತವೆ. ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡು ಅಂದರೆ ಮಾಡಿದರು, ಆಮೇಲೆ ನೀನೇ ಹಾಕು ಅಂದರು, ನಾನೇ ಹಾಕ್ತಾಯಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಂದು ಏನೇ ಪ್ರಾಡಕ್ಟ್ ಬೇಕಂದರೂ ಲಿಂಕ್ ಅಂತ ಕಮೆಂಟ್ ಮಾಡಿ, ನನ್ನ ಲಿಂಕಿಂದ ಪರ್ಚೇಸ್ ಮಾಡಿ, ನಿಮಗೂ ಯೂಸ್ಫುಲ್ ಆಗುತ್ತೆ. ನನ್ನ ಮನೆಗೆ ಯೂಸ್ಫುಲ್ ಆಗೋ ಪ್ರಾಡಕ್ಟ್ನೇ ತರಿಸಿರ್ತೀನಿ, ಕಿಚನ್ ಐಟಮ್ಸ್ ಕೂಡ ತರಿಸಿರ್ತೀನಿ. ಹಾಗೆ ಸಾರಿ ಬ್ಲೌಸ್ ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ಲಿಂಕಿಂದ ಪರ್ಚೇಸ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತು ನಂದು ಚಿಕ್ಕ ಮಗನ ಸ್ಕೂಲ್ ಸ್ಟಾರ್ಟು, ಅವ್ನ ಸ್ಕೂಲ್ ವೀಡಿಯೋನೂ ಹಾಕ್ತೀನಿ. ಅವನದು ಇಲ್ಲಿ ಹಾಕಿರೋದು ಮನೆ ಹತ್ರ ಸ್ಕೂಲು, ಸತ್ಯಸಾಯಿ ಪಬ್ಲಿಕ್ ಸ್ಕೂಲು. ನನ್ನ ದೊಡ್ಡ ಮಗನ ಸ್ಕೂಲು ಮಾಧವರ ಹಾಕಿರೋದು DPS ಬೆಂಗಳೂರು ವೆಸ್ಟು. ನೆಕ್ಸ್ಟ್ ಇಯರ್ ಮತ್ತು DPS ಈ ವರ್ಷ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು.